ಶೀಘ್ರದಲ್ಲೇ ವಿಶ್ವ ಯುದ್ಧಕ್ಕೆ ಧುಮುಕುತ್ತಾ ಭಾರತ ಪಾಕಿಸ್ತಾನ. ಭೈರವಿ ಮಾತೆಯಿಂದ ಬೆಚ್ಚಿ ಬೀಳಿಸುವಂತಹ ಭವಿಷ್ಯ. ಅಶ್ವವೇಗ ನ್ಯೂಸ್ನಲ್ಲಿ ಯುದ್ಧ ಭವಿಷ್ಯವನ್ನ ನುಡಿದಿದ್ದಾರೆ ಭೈರವಿ ಮಾತೆ. ಶೀಘ್ರದಲ್ಲೇ ವಿಶ್ವ ಯುದ್ಧಕ್ಕೆ ಧುಮುಕುತ್ತಾ ಭಾರತ ಮತ್ತೆ ಪಾಕಿಸ್ತಾನ. ಭೈರವಿ ಮಾತೆಯಿಂದ ಬೆಚ್ಚಿ ಬೀಳಿಸುವಂತಹ ಭವಿಷ್ಯ. ಅಶ್ವವೇಗ ನ್ಯೂಸ್ನಲ್ಲಿ ಯುದ್ಧ ಭವಿಷ್ಯವನ್ನ ನುಡಿದಿದ್ದಾರೆ ಭೈರವಿ ಮಾತೆ. ಇಸ್ಲಾಂ ರಾಷ್ಟ್ರಗಳಲ್ಲೇ ಹೊತ್ಕೊಂಡಿದೆ. ಪಾಕಿಸ್ತಾನವು ಈ ಯುದ್ಧದಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಭಾರತದ ಮೇಲೂ ಕೂಡ ಪ್ರತೀಕಾರದ ದಾಳಿಗೆ ಮುಂದಾಗುತ್ತಾ ಪಾಕ್ ಹಾಗಿದ್ರೆ ಪಾಕಿಸ್ತಾನ ಭಾರತದ ನಡುವೆ ಮತ್ತೆ ಭೀಕರ ಯುದ್ಧವಾಗುವಂತಹ ಸಾಧ್ಯತೆ. ಚೀನಾ ಕೂಡ ಭಾರತದ ವಿರುದ್ಧ ಯುದ್ಧ ಸಾರುವಂತಹ ಸಾಧ್ಯತೆ. ಭಾರತ ಪಾಕ್ ಯುದ್ಧದ ಬಗ್ಗೆ ಭೈರವಿ ಮಾತನಾಡಿದ್ದಾರೆ. ಭೈರವಿ ಮಾತೆ ಮಾತನಾಡಿದ್ದಾರೆ. ಶೀಘ್ರದಲ್ಲಿ ವಿಶ್ವ ಯುದ್ಧಕ್ಕೆ ಸೂಚನೆ ಸಿಗತ್ತಾ? ಭೈರವಿ ಮಾತೆಯಿಂದ ಭವಿಷ್ಯ ನುಡಿಯಲಾಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಯುದ್ಧ ಭವಿಷ್ಯವನ್ನ ನುಡಿದಿದ್ದಾರೆ ಭೈರವಿ ಮಾತೆ. ಇಸ್ಲಾಂ ರಾಷ್ಟ್ರಗಳಲ್ಲೇ ಹೊತ್ಕೊಂಡಿದೆ ಇದೀಗ ದ್ವೇಷದ ಕಿಚ್ಚು. ಭಾರತದ ಮೇಲೂ ಕೂಡ ಪ್ರತೀಕಾರದ ದಾಳಿಗೆ ಮುಂದಾಗುತ್ತಾ ಪಾಕಿಸ್ತಾನ ಭಾರತದ ನಡುವೆ ಮಹಾಯುದ್ಧ ಗೋಚರಿಸೋದು ಕಟ್ಟಿಟ್ಟ ಬುತ್ತಿಯ ಹಾಗಿದ್ರೆ ಭೈರವಿ ಮಾತೆ ಭವಿಷ್ಯ ನುಡಿದಿದ್ದಾರೆ. ಬೆಚ್ಚಿ ಬೀಳಿಸುವಂತಹ ಭವಿಷ್ಯ. ಸೇರ್ಕೊಂಡ್ಬಿಟ್ಟಿದೆ. ಕುಜ ಮತ್ತು ಯಾರು ರವಿಗಳು ತುಂಬ ಹೋರಾಟವನ್ನ ಸೃಷ್ಟಿ ಮಾಡಿಬಿಡ್ತಾರೆ. ಆದರೆ ಅಲ್ಲೊಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಗ ಇದೆ. ಗುರು ಮತ್ತು ಕುಜರು ನೋಡಿದಾಗ ಗುರುಮಂಗಳ ಯೋಗ ಆಗುತ್ತೆ. ಗುರು ಶುಕ್ರರು ಕೂಡಿದಾಗ ಒಂದು ಅತಿಮಾನುಷಿ ಯೋಗ ಬರುತ್ತೆ. ಅದು ಅಲ್ಲೊಂದು ವಿಚಿತ್ರವಾದ ಒಂದು ವಿಚಿತ್ರ ಇದೆ. ಏನು ಗೊತ್ತಾ? ಕುಜ ಮತ್ತು ಬುಧ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಗ್ರೀಕರ ಒಂದು ಸಂಶೋಧನೆ ಪ್ರಕಾರ ಆರ್ಎಸ್ ಮತ್ತು ಆಂಟಾರಸ್ ಅಂತ ಹೇಳ್ತಾರೆ. ಅದು ದೊಡ್ಡ ಯುದ್ಧ ಆಗುವ ಸನ್ನಿವೇಶಗಳು ಬರುತ್ತೆ. ಭಾರತವೇ ಘೋಷಿಸುತ್ತವನು ಯಾರಿಗೂ ಗೊತ್ತು. ನಮ್ಮ ಮೇಲೆ ಯುದ್ಧ ಮಾಡೋಕೆ ದಮ್ಮ ಅವ್ರಿಗೆ ಬೇಕಲ್ಲ. ಮಾಡೋ ಪರಿಸ್ಥಿತಿಗಳು ಬರಬಹುದು. ಕಾರಣ ಏನಂದ್ರೆ ಕುಜ ಮತ್ತು ಬುಧ ಯಾವತ್ತು ಸೇರ್ಕೋತಾರೆ. ಆಮೇಲೆ ಆರ್ ಎಸ್ ಆಂಟಾರಸ್ ಅಂದರೆ ರೇವತಿ ನಕ್ಷತ್ರ ಮತ್ತು ಇದು ಈ ಸಂಧಿ ಕಾಲದಲ್ಲಿ ಬಂದಾಗ ಇಂಥದ್ದೆಲ್ಲ ಸಮಸ್ಯೆಗಳು ಖಂಡಿತ ಬಂದೇ ಬರುತ್ತೆ. ಬಹಳ ಸುಲಭ. ನಮ್ಮ ಪಕ್ಕದ ಗಡಿಯವರೇ, ನಮ್ಮ ಪಕ್ಕದವರೇ, ನಮ್ಮಲ್ಲೇ ಇದ್ದು ನಮ್ಮಲ್ಲೇ ಅನ್ನ ತಿಂದು ನಮ್ಮಿಂದ ಆಚೆಗೂ ಇದ್ದು ಇವತ್ತು ನಮಗೆ ಮೆಸೀತಾ ಇರ್ತಕ್ಕಂಥವರು ಇನ್ನೂ ಕಾಯ್ಕೊಂಡಿದ್ದಾರೆ ಯಾವತ್ತು ಇದನ್ನು ನಾವು ಮಾಡಬೇಕು ಅಂತ. ಅವರ ಜೊತೆ ಮತ್ತು ಚೈನಾದವರು ಇದ್ದಾರೆ. ಇದು ಏನು ಮಾಡೋದು ತಪ್ಸೋಕ್ಕಾಗದೇ ಇರೋ ವಿಚಾರ. ಕಾರಣ ಏನಂದರೆ ಇವರು ಮಾಡ್ತಿರೋ ಕೃತ್ರಿಮೆಗಳಿಗೆ ಕುಜ ಮತ್ತು ಯಾರು ರವಿಗಳು ತುಂಬ ಹೋರಾಟವನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಆದರೆ ಅಲ್ಲೊಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಗ ಇದೆ. ಗುರು ಮತ್ತು ಕುಜರು ನೋಡಿದಾಗ ಗುರುಮಂಗಳ ಯೋಗ ಆಗುತ್ತೆ. ಗುರು ಶುಕ್ರರು ಕೂಡಿದಾಗ ಒಂದು ಅತಿಮಾನುಷಿ ಯೋಗ ಬರುತ್ತೆ. ಅದು ಅಲ್ಲೊಂದು ವಿಚಿತ್ರವಾದ ಒಂದು ವಿಚಿತ್ರ ಇದೆ. ಏನು ಗೊತ್ತಾ? ಕುಜ ಮತ್ತು ಬುಧ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಗ್ರೀಕರ ಒಂದು ಸಂಶೋಧನೆ ಪ್ರಕಾರ ಆರ್ಎಸ್ ಮತ್ತು ಆಂಟಾರಸ್ ಅಂತ ಹೇಳ್ತಾರೆ. ಅದು ದೊಡ್ಡ ಯುದ್ಧ ಆಗುವ ಸನ್ನಿವೇಶಗಳು ಬರುತ್ತೆ. ಭಾರತವೇ ಘೋಷಿಸುತ್ತವನು ಯಾರಿಗೂ ಗೊತ್ತು. ನಮ್ಮ ಮೇಲೆ ಯುದ್ಧ ಮಾಡೋಕೆ ದಮ್ಮ ಅವ್ರಿಗೆ ಬೇಕಲ್ಲ. ಮಾಡೋ ಪರಿಸ್ಥಿತಿಗಳು ಬರಬಹುದು. ಕಾರಣ ಏನಂದ್ರೆ ಕುಜ ಮತ್ತು ಬುಧ ಯಾವತ್ತು ಸೇರ್ಕೋತಾರೆ. ಆಮೇಲೆ ಆರ್ ಎಸ್ ಆಂಟಾರಸ್ ಅಂದರೆ ರೇವತಿ ನಕ್ಷತ್ರ ಮತ್ತು ಇದು ಈ ಸಂಧಿ ಕಾಲದಲ್ಲಿ ಬಂದಾಗ ಇಂಥದ್ದೆಲ್ಲ ಸಮಸ್ಯೆಗಳು ಖಂಡಿತ ಬಂದೇ ಬರುತ್ತೆ. ಬಹಳ ಸುಲಭ. ನಮ್ಮ ಪಕ್ಕದ ಗಡಿಯವರೇ, ನಮ್ಮ ಪಕ್ಕದವರೇ, ನಮ್ಮಲ್ಲೇ ಇದ್ದು ನಮ್ಮಲ್ಲೇ ಅನ್ನ ತಿಂದು ನಮ್ಮಿಂದ ಆಚೆಗೂ ಇದ್ದು ಇವತ್ತು ನಮಗೆ ಮೆಸೀತಾ ಇರ್ತಕ್ಕಂಥವರು ಇನ್ನೂ ಕಾಯ್ಕೊಂಡಿದ್ದಾರೆ ಯಾವತ್ತು ಇದನ್ನು ನಾವು ಮಾಡಬೇಕು ಅಂತ. ಅವರ ಜೊತೆ ಮತ್ತು ಚೈನಾದವರು ಇದ್ದಾರೆ. ಇದು ಏನು ಮಾಡೋದು ತಪ್ಸೋಕ್ಕಾಗದೇ ಇರೋ ವಿಚಾರ. ಕಾರಣ ಏನಂದರೆ ಇವರು ಮಾಡ್ತಿರೋ ಕೃತ್ರಿಮೆಗಳಿಗೆ ಕುಜ ಮತ್ತು